ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಕಾಲೇಜುಗಳ ಪದವಿ ತರಗತಿಯ ಅಂತಿಮ ವರ್ಷದ ಪ್ರಥಮ ಪತ್ರಿಕೆಯಲ್ಲಿ ಬರತಕ್ಕಂತಹ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ವೆಚ್ಚದ ಕುರಿತು ಇವತ್ತು ಅಧ್ಯಯನವನ್ನು ಮಾಡೋಣ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ. ಸಾರ್ವಜನಿಕ ವೆಚ್ಚವೆಂದರೆ ಸರ್ಕಾರದ ವೆಚ್ಚ. ಸರ್ಕಾರವೆಂದರೆ ಅದು ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಆಗಿರಬಹುದು. ಈ ವೆಚ್ಚವನ್ನ ಜನತೆಯ ರಕ್ಷಣೆಗಾಗಿ ಅಥವಾ ಅವರ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂತಹ ವೆಚ್ಚಗಳು ಇವಾಗಿರುತ್ತವೆ. ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಾಚೀನ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ವೆಚ್ಚಕ್ಕೆ ಎಳ್ಳಷ್ಟು ಮಹತ್ವ ಕೊಡದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಕೋತೀವಿ. ಇದಕ್ಕೆ ಕಾರಣವೆಂದರೆ ಆ ಕಾಲದಲ್ಲಿ ಅನೇಕ ಸರ್ಕಾರಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ತಾಟಸ್ಥ್ಯ ನೀತಿಯನ್ನ ಅನುಸರಿಸುತ್ತಿದ್ದವು. ಈ ತತ್ವದ ಪ್ರಕಾರ ಸರ್ಕಾರದ ಚಟುವಟಿಕೆಗಳ ಕ್ಷೇತ್ರವು ಸೀಮಿತವಾಗಿತ್ತು. ಸರ್ಕಾರ ಕೇವಲ ಪ್ರಾಥಮಿಕ ಕಾರ್ಯಗಳನ್ನು ಮಾತ್ರ ನಿರ್ವಹಿಸಬೇಕು ಮತ್ತು ಇತರ ಚಟುವಟಿಕೆಗಳಲ್ಲಿ ಅದು ಕೈ ಹಾಕಬಾರದು ಎಂದು ಆಗಿನ ಅರ್ಥಶಾಸ್ತ್ರಜ್ಞರು ಬಲವಾಗಿ ನಂಬಿದ್ದರು. ನಾಗರಿಕ ಆಡಳಿತ ಮತ್ತು ಆಂತರಿಕ ರಕ್ಷಣೆ ಹಾಗೂ ವಿದೇಶಗಳ ಆಕ್ರಮಣ ತಡೆಗಟ್ಟಲಿಕ್ಕೆ ಬಾಹ್ಯ ರಕ್ಷಣೆಗಳು ಮಾತ್ರ ಸರ್ಕಾರದ ಪ್ರಾಥಮಿಕ ಕಾರ್ಯಗಳಾಗಿದ್ದವು. ಅವುಗಳನ್ನಷ್ಟೇ ಸರ್ಕಾರ ನಿರ್ವಹಿಸಬೇಕಾಗಿತ್ತು. ಆದ ಕಾರಣ ಆಗಿನ ಕಾಲದಲ್ಲಿ ಸರ್ಕಾರ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಎಳ್ಳಷ್ಟು ಆಸಕ್ತಿ ವಹಿಸಿರಲಿಲ್ಲ. ಇದರಿಂದಾಗಿ ಆಗಿನ ಕಾಲದಲ್ಲಿ ಸರ್ಕಾರದ ವೆಚ್ಚವು ಅತಿ ಕಡಿಮೆ ಪ್ರಮಾಣದಲ್ಲಿತ್ತು. ಆದ ಕಾರಣ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ವೆಚ್ಚಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಿಲ್ಲ. ಇದಲ್ಲದೆ ಸರ್ಕಾರ ಅದರ ವೆಚ್ಚವು ಜಾಣತನದ ಅಥವಾ ಜನಹಿತದ ವೆಚ್ಚವಾಗಿರುವುದಿಲ್ಲ. ಅದು ದುಂದು ವೆಚ್ಚವಾಗಿರುತ್ತದೆ. ಅತಿ ಕಡಿಮೆ ವೆಚ್ಚ ಮಾಡುವ ಸರ್ಕಾರ ಅತ್ಯುತ್ತಮ ಸರ್ಕಾರ ಎಂಬುದು ಮೊದಲಿನ ಕಾಲದವರ ತಿಳುವಳಿಕೆಯಾಗಿತ್ತು. ಆದರೆ ಇಂದಿನ ಕಾಲದ ಪರಿಸ್ಥಿತಿಯನ್ನ ನೋಡಿದಾಗ ಪೂರ್ಣ ರೀತಿಯಲ್ಲಿ ಬದಲಾಗಿದೆ. ಆಧುನಿಕ ಸರ್ಕಾರ ಕೇವಲ ನಾಗರಿಕ ಆಡಳಿತ ಮತ್ತು ದೇಶದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯಂತಹ ಪ್ರಾಥಮಿಕ ಕಾರ್ಯಗಳನ್ನ ನಿರ್ವಹಿಸುತ್ತದೆಯಲ್ಲದೆ ಜೊತೆಗೆ ತಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ತ್ವರಿತಗತಿಯಲ್ಲಿ ಸಾಧಿಸಲು ಹಾಗೂ ತಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಬೆಳವಣಿಗೆಯೊಂದಿಗೆ ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವ ದೃಷ್ಟಿಯಿಂದ ಅವು ಅತ್ಯಧಿಕ ಪ್ರಮಾಣದಲ್ಲಿ ಆಸಕ್ತಿಯನ್ನ ಹೊಂದಿರುತ್ತವೆ. ಇದನ್ನು ಸಾಧಿಸಲು ಅವು ಹಲವು ತೆರವಾದಂತಹ ಆರ್ಥಿಕ ಕಾರ್ಯಗಳನ್ನ ನಿರ್ವಹಿಸುತ್ತವೆ. ಇಂದಿನ ದಿನಮಾನಗಳಲ್ಲಿ ಅವುಗಳ ಕಾರ್ಯ ಕ್ಷೇತ್ರ ವಿಸ್ತಾರವಾಗುತ್ತಾ ನಡೆದಿರುವುದನ್ನ ಗಮನಿಸಬಹುದು. ಆದ್ದರಿಂದ ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಸರ್ಕಾರಗಳ ವೆಚ್ಚ ಗಣನೀಯ ಪ್ರಮಾಣದಲ್ಲಿ ಅಧಿಕವಾಗಿರುವುದು. ಆದ್ದರಿಂದ ಆಧುನಿಕ ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ವೆಚ್ಚವನ್ನ ಎಳ್ಳಷ್ಟು ಕಡೆಗಣಿಸಿರುವುದಿಲ್ಲ. ಸಾರ್ವಜನಿಕ ಹಣಕಾಸಿನ ಸಿದ್ಧಾಂತದಲ್ಲಿ ಸಾರ್ವಜನಿಕ ವೆಚ್ಚಕ್ಕೆ ಅತಿ ಹೆಚ್ಚಿನ ಸ್ಥಾನವನ್ನ ಇಂದು ಅರ್ಥಶಾಸ್ತ್ರಜ್ಞರು ನೀಡಿರುವುದನ್ನ ಕಂಡುಕೊಳ್ಳುತ್ತೇವೆ. ತಾಂತ್ರಿಕವಾಗಿ ಮುಂಗಡ ಪತ್ರದ ರಚನೆಯಲ್ಲಿ ಸಾರ್ವಜನಿಕ ವೆಚ್ಚವನ್ನ 2 ಪ್ರಕಾರಗಳಾಗಿ ವಿಂಗಡಣೆಯನ್ನ ಮಾಡಲಾಗುತ್ತದೆ. ಒಂದನೆಯದ್ದು ಚಾಲ್ತಿ ವೆಚ್ಚ, ಎರಡನೇದ್ದು ಬಂಡವಾಳದ ವೆಚ್ಚ. ಚಾಲ್ತಿ ವೆಚ್ಚದಲ್ಲಿ ಎಲ್ಲ ಪ್ರಕಾರದ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ ಮತ್ತು ಸಾಲಗಳ ಮೇಲಿನ ಬಡ್ಡಿಯ ವೆಚ್ಚಗಳನ್ನ ಒಳಗೊಂಡಿರುತ್ತದೆ. ಇಂತಹ ವೆಚ್ಚವನ್ನ ಅಭಿವೃದ್ಧಿಯೇತರ ವೆಚ್ಚಗಳೆಂದು ಕರೆಯುತ್ತಾರೆ. ಸರ್ಕಾರದ ಆಡಳಿತ ನಡೆಸಲಿಕ್ಕೆ, ಸರಕು ಸೇವೆಗಳ ಉತ್ಪಾದನೆಯನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಮತ್ತು ದೇಶದ ಬಂಡವಾಳವನ್ನ ಕಾಯ್ದುಕೊಂಡು ಹೋಗಲು ಇಂತಹ ಅಭಿವೃದ್ಧಿಯೇತರ ವೆಚ್ಚವು ಅತಿ ಅವಶ್ಯಕವಾಗಿರುತ್ತದೆ. ಬಂಡವಾಳದ ವೆಚ್ಚವು ದೇಶದಲ್ಲಿ ಹೊಸದಾದಂತಹ ಉತ್ಪಾದಕ ಸ್ವತ್ತುಗಳನ್ನ ನಿರ್ಮಿಸಲಿಕ್ಕೆ, ಅಂದರೆ ದೇಶದಲ್ಲಿ ಹೊಸ ಬಂಡವಾಳ ಸರಕುಗಳನ್ನ ಅಂದರೆ ಆಸ್ತಿಗಳನ್ನ ನಿರ್ಮಾಣ ಮಾಡುವುದಕ್ಕೆ ಮತ್ತು ದೇಶದಲ್ಲಿ ಒಟ್ಟು ಬಂಡವಾಳದ ಸ್ವತ್ತುಗಳನ್ನ ಹೆಚ್ಚುವುದಕ್ಕೋಸ್ಕರ ಉಪಯೋಗಿಸಲ್ಪಡುತ್ತದೆ. ಉದಾಹರಣೆಗಾಗಿ ಸಾರ್ವಜನಿಕ ಕಾಮಗಾರಿಗಳಾಗಿರತಕ್ಕಂತಹ ರಸ್ತೆ ಆಗಿರಬಹುದು, ರಹದಾರಿ, ಕಾಲುವೆ, ರೈಲ್ವೆ ಇಲಾಖೆ, ನೀರಾವರಿ ಕಾಮಗಾರಿಗಳಾಗಿರ್ಬೋದು, ಕೃಷಿ ಹಾಗೂ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರಬಹುದು. ಈ ರೀತಿ ಹಲವು ಕಾಮಗಾರಿಗಳ ಮೇಲೆ ವೆಚ್ಚವನ್ನ ಮಾಡುವುದೇ ಬಂಡವಾಳದ ವೆಚ್ಚವಾಗಿದೆ. ಸಾರ್ವಜನಿಕ ವೆಚ್ಚದ ಉದ್ದೇಶಗಳನ್ನು ನಾವು ಕಂಡುಕೊಳ್ತೀವಿ. ಸಾರ್ವಜನಿಕ ಹಣಕಾಸು ಕೇವಲ ಹಣಕಾಸಿನ ತಂತ್ರವಾಗಿರದೆ ಅದು ಸಾಮಾಜಿಕ ಉದ್ದೇಶಗಳನ್ನು ಸಾಧಿಸುವ ಒಂದು ಸಾಧನವಾಗಿದೆ. ಸಮಾಜವಾದಿ ವ್ಯವಸ್ಥೆಯನ್ನ
ಪ್ರಗತಿಪರವಾದ ತೆರಿಗೆಗಳ ಮೂಲಕ ಮತ್ತು ತೆರಿಗೆಗಳ ಆದಾಯವನ್ನ ನ್ಯಾಯಸಮ್ಮತವಾದ ವಿತರಣೆಯ ಮೂಲಕ ಸಾಧನೆ ಮಾಡಬಹುದಾಗಿದೆ. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸರ್ಕಾರ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಕೈ ಹಾಕಬಾರದು. ಏಕೆಂದರೆ ಸರ್ಕಾರ ಜನರ ಕಾರ್ಯಭಾರಿಯಾಗಿರುವುದರಿಂದ ರಾಜಕೀಯ ಸಂಘಟನೆಗಳನ್ನ ಕಾಯ್ದುಕೊಳ್ಳುವುದಷ್ಟೇ ಅದರ ಕಾರ್ಯವಾಗಿರಬೇಕಾಗುತ್ತದೆ. ಆದ್ದರಿಂದ ಅದು ಸಾರ್ವಜನಿಕ ಹಣವನ್ನ ಬಹಳ ಜಾಗರೂಕತೆಯಿಂದ ಮತ್ತು ಭಾರಿ ಮಿತವ್ಯಯದಿಂದ ವೆಚ್ಚ ಮಾಡಬೇಕಾಗುತ್ತದೆ ಎಂಬುದನ್ನ ಅರ್ಥಶಾಸ್ತ್ರಜ್ಞರು ಬಲವಾಗಿ ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತೀವಿ. 1930ರ ದಶಕದಲ್ಲಿ ಕೇನ್ಸ್ ಎಂಬ ಆಧುನಿಕ ಅರ್ಥಶಾಸ್ತ್ರಜ್ಞರ ಒಂದು ವಿಚಾರ ಕ್ರಾಂತಿಯ ಫಲವಾಗಿ ಸಾರ್ವಜನಿಕ ವೆಚ್ಚದ ಬಗ್ಗೆ ಹೊಸ ವಿಚಾರ ಸರಣಿಯ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತೀವಿ. ಸಾರ್ವಜನಿಕ ವೆಚ್ಚವು ವಾಸ್ತವಿಕವಾಗಿ ಕೆಲವು ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ಸಾಧಿಸಲು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಆಧುನಿಕ ಅರ್ಥಶಾಸ್ತ್ರಜ್ಞರು ಇದನ್ನ ಬಲವಾಗಿ ನಂಬಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅತಿ ಅವಶ್ಯಕ ಸರಕು ಸೇವೆಗಳನ್ನ ಪೂರೈಸುವುದರ ಮೂಲಕ ಸಾರ್ವಜನಿಕರ ಸಾಮೂಹಿಕ ಬೇಡಿಕೆಗಳನ್ನ ತೃಪ್ತಿಪಡಿಸುವುದರಲ್ಲಿ ಸರ್ಕಾರದ ವೆಚ್ಚವು ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ. ಆದರೆ ಇದು ಖಾಸಗಿ ವಲಯಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ನೋಡಬಹುದು. ಆದರೆ ಸಾರ್ವಜನಿಕ ವೆಚ್ಚವು ಕೊರತೆ ಧನ ವಿನಿಯೋಗದ ಮೂಲಕ ಉತ್ಪಾದನೆಯನ್ನ ಮತ್ತು ಉದ್ಯೋಗ ವರಮಾನಗಳನ್ನ ಹೆಚ್ಚಿಸಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ತ್ವರಿತಗತಿಯಲ್ಲಿ ಸಾಧಿಸಲಿಕ್ಕೆ ಸರ್ಕಾರಕ್ಕೆ ನೆರವಾಗತಕ್ಕಂಥದ್ದನ್ನು ನಾವು ನೋಡಬಹುದು. ಆಧುನಿಕ ಯುಗದಲ್ಲಿ ಸಾರ್ವಜನಿಕ ವೆಚ್ಚ ಹಲವು ಉದ್ದೇಶಗಳನ್ನ ಸಾಧಿಸುವ ಒಂದು ಸನ್ನಿವೇಶವನ್ನು ನಾವು ಕಂಡುಕೊಳ್ತೀವಿ. ಮೊದಲನೆಯದಾಗಿ ಗರಿಷ್ಠ ಮಟ್ಟದ ಯೋಗಕ್ಷೇಮದ ಒಂದು ಸಾಧನೆ. ಸಾರ್ವಜನಿಕ ವೆಚ್ಚ ರಾಷ್ಟ್ರದ ಜನತೆಯ ಸಾಮೂಹಿಕ ಬೇಡಿಕೆಗಳನ್ನ ತೃಪ್ತಿಪಡಿಸುವುದರ ಮೂಲಕ ಸಾಮಾಜಿಕ ಅನುಭೋಗದ ಮಟ್ಟವನ್ನ ಹೆಚ್ಚಿಸುವುದು ಮತ್ತು ಈ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮವನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸತಕ್ಕಂತಹ ಆಧುನಿಕ ಸರ್ಕಾರದ ಒಂದು ಪ್ರಥಮವಾದಂತಹ ಪ್ರಮುಖ ಉದ್ದೇಶವಾಗಿದೆ. ಎರಡನೆಯದಾಗಿ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯ್ದುಕೊಳ್ಳುವುದು. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗಳನ್ನ ಹಾಗೂ ನ್ಯಾಯದ ಪರಿಪಾಲನೆಯನ್ನ ಕಾಯ್ದುಕೊಳ್ಳುವುದು ಸರ್ಕಾರದ ವೆಚ್ಚದ ಅತ್ಯಂತ ಮಹತ್ವದ ಉದ್ದೇಶವಾಗಿದೆ. ನ್ಯಾಯ ಪರಿಪಾಲನೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವುದೆಂದರೆ ದೇಶವನ್ನ ಬಾಹ್ಯ ಆಕ್ರಮಣಗಳಿಂದ ರಕ್ಷಿಸುವುದಾಗಿದೆ ಮತ್ತು ದೇಶದಲ್ಲಿ ಆಂತರಿಕವಾಗಿ ಯಾವುದೇ ರೀತಿಯ ದಂಗೆ ಬಂಡಾಯಗಳು ಆಗದಂತೆ ಹಾಗೂ ಶಾಂತಿ ಶಿಸ್ತು ಸುವ್ಯವಸ್ಥೆಗಳು ಕಾಯ್ದುಕೊಳ್ಳುವುದು ಸಾರ್ವಜನಿಕ ವೆಚ್ಚದ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿದೆ. ಆದ್ದರಿಂದ ಆಧುನಿಕ ಸರ್ಕಾರಗಳು ಶಾಂತಿ ಸುವ್ಯವಸ್ಥೆಯನ್ನ ಮತ್ತು ರಾಷ್ಟ್ರದಲ್ಲಿ ರಕ್ಷಣೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಹಣಕಾಸನ್ನ ವೆಚ್ಚ ಮಾಡತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ತೀವಿ. ಮೂರನೆಯದಾಗಿ ಉತ್ಪಾದನೆಯಲ್ಲಿ ಹೆಚ್ಚಳ. ದೇಶದ ಜನರ ಜೀವನ ಮಟ್ಟವು ಅಧಿಕವಾಗಬೇಕಾದರೆ ಅವರ ಅನುಭೋಗದ ಮಟ್ಟ ಅಧಿಕವಾಗಬೇಕಾಗುತ್ತದೆ. ಜನರ ಅನುಭೋಗದ ಮಟ್ಟ ಅಧಿಕವಾಗಬೇಕಾದರೆ ದೇಶದಲ್ಲಿ ವೈವಿಧ್ಯಮಯ ಆಗಿರ್ತಕ್ಕಂತಹ ಸರಕು ಸೇವೆಗಳ ಉತ್ಪಾದನೆ ಅಧಿಕವಾಗಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ವೆಚ್ಚವು ಇಂತಹ ಸರಕು ಸೇವೆಗಳ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಮತ್ತು ಈ ರೀತಿ ಉತ್ಪಾದಿಸಿದ್ದನ್ನ ಎಲ್ಲರಿಗೂ ನ್ಯಾಯಸಮ್ಮತವಾಗಿ ತಲುಪುವಂತೆ ಮಾಡಲು ಅದರ ವಿತರಣೆ ಯೋಜಿಸಬೇಕಾಗುತ್ತದೆ. ಹಾಗೂ ಧನ ಸಹಾಯ ಮಾಡುವುದು ಮತ್ತು ಅನುದಾನ ನೀಡುವುದು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥದ್ದು ಸಾರ್ವಜನಿಕ ವೆಚ್ಚದ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿರಬೇಕಾಗುತ್ತದೆ. ನಾಲ್ಕನೆಯದಾಗಿ ಸಾಮಾಜಿಕ ಆರ್ಥಿಕ ಅಸಮಾನತೆಗಳ ಒಂದು ನಿವಾರಣೆಯನ್ನ ಮಾಡತಕ್ಕಂಥದ್ದು. ಬಂಡವಾಳ ಪ್ರಭುತ್ವ ಅರ್ಥವ್ಯವಸ್ಥೆಯಲ್ಲಿ ದೇಶದಲ್ಲಿ ಆದಾಯ ಮತ್ತು ಸಂಪತ್ತು ಭಾರಿ ಪ್ರಮಾಣದಲ್ಲಿ ಅಸಮಾನವಾಗಿ ಹಂಚಲ್ಪಟ್ಟಿರುತ್ತದೆ. ದೇಶದಲ್ಲಿ ಕೆಲವೇ ಜನ ಅತ್ಯಧಿಕ ಶ್ರೀಮಂತರು, ಬಹುಜನರು ಬಡವರಾಗಿದ್ದಾರೆ. ದೇಶದ ಸಂಪತ್ತು ಹಾಗೂ ವರಮಾನಗಳ ಹಂಚಿಕೆಯ ಅಸಮಾನತೆಗಳನ್ನ ಕಡಿಮೆ ಮಾಡಲು ಮತ್ತು ಅವುಗಳನ್ನ ನ್ಯಾಯಸಮ್ಮತವಾಗಿ ಪುನರ್ ವಿತರಣೆ ಮಾಡಲು ಸಾಧ್ಯವಾಗುವಂತೆ ಸಾರ್ವಜನಿಕ ವೆಚ್ಚವನ್ನ ರೂಪಿಸಬೇಕಾಗುತ್ತದೆ ಹಾಗೂ ಯೋಜಿಸಬೇಕಾಗುತ್ತದೆ. ಸಾರ್ವಜನಿಕ ವೆಚ್ಚವನ್ನ ರೂಪಿಸಬೇಕು ಹಾಗೂ ಯೋಜಿಸಬೇಕು. ಬಡವರು, ನಿರ್ಗತಿಕರು, ಅಂಗವಿಕಲರು ಮೊದಲಾದವರಿಗೆ ಉಚಿತವಾದಂತಹ ಶಿಕ್ಷಣ ಆಗಿರ್ಬೋದು, ಉಚಿತವಾದಂತಹ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು, ಅಗ್ಗದ ಆಹಾರ ಧಾನ್ಯಗಳನ್ನು ನೀಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಧನ ಸಹಾಯವನ್ನ ಮಾಡುವುದರ ಮೂಲಕ
ನಿರ್ಮಿಸಿದಂತಹ ವಸತಿ ಸೌಲಭ್ಯಗಳನ್ನ ಮೊದಲಾದವುಗಳನ್ನ ಒದಗಿಸಲಿಕ್ಕೆ ಸಾರ್ವಜನಿಕ ವೆಚ್ಚವು ಗುರಿ ಹೊಂದಬೇಕಾಗುತ್ತದೆ. ಈ ರೀತಿಯ ಸಾರ್ವಜನಿಕ ವೆಚ್ಚದ ಮೂಲಕ ಆರ್ಥಿಕ ಅಸಮಾನತೆಗಳನ್ನ ನಿವಾರಿಸಲು ಮತ್ತು ಜನಸಾಮಾನ್ಯರ ಕಲ್ಯಾಣವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಸಾರ್ವಜನಿಕ ವೆಚ್ಚ ಇಲ್ಲಿ ಪ್ರಮುಖವಾದಂತಹ ಉದ್ದೇಶವನ್ನ ಇಟ್ಟುಕೊಂಡಿರುತ್ತದೆ. ಐದನೆಯದಾಗಿ ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವುದು. ಬಂಡವಾಳ ಪ್ರಭುತ್ವ ಅರ್ಥವ್ಯವಸ್ಥೆ ಇರುವ ಬಂಡವಾಳಶಾಹಿ ದೇಶಗಳಲ್ಲಿ ನಿಯತಕಾಲಿಕವಾಗಿ ಆರ್ಥಿಕ ಏರಿಳಿತಗಳು ಸಂಭವಿಸತಕ್ಕಂಥದ್ದನ್ನು ನೋಡಬಹುದು. ಇದರಿಂದ ಆರ್ಥಿಕ ಸ್ಥಿರತೆ ಯಾವ ರೀತಿ ಸಂಭವಿಸುತ್ತದೆ? ಇಂತಹ ಆರ್ಥಿಕ ಅಸ್ಥಿರತೆಯಿಂದ ಅರ್ಥವ್ಯವಸ್ಥೆಯ ಕಾರ್ಯನಿರ್ವಹಣೆ ಅಸ್ತವ್ಯಸ್ತಗೊಳ್ಳತಕ್ಕಂಥದ್ದನ್ನು ನೋಡಬಹುದು. ಆದರೆ ಸರಿಯಾಗಿ ರೂಪಿಸಿದಂತಹ ಮತ್ತು ಯೋಜಿಸಿದಂತಹ ಅರ್ಥವ್ಯವಸ್ಥೆಯಲ್ಲಿನ ಸಾರ್ವಜನಿಕ ವೆಚ್ಚದ ಮೂಲಕ ಇಂತಹ ಆರ್ಥಿಕ ಅಸ್ಥಿರತೆ ನಿವಾರಿಸಲು ಮತ್ತು ಆರ್ಥಿಕ ಸ್ಥಿರತೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಿಸಿ ಅತಿ ಪ್ರಸನ್ನ ಸನ್ನಿವೇಶದಲ್ಲಿ ಸಾರ್ವಜನಿಕ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ ಅರ್ಥವ್ಯವಸ್ಥೆಯನ್ನ ಸಮತೋಲನವನ್ನ ಸಾಧಿಸತಕ್ಕಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ಕಂಡ್ಕೋತೀವಿ. ಆರನೆಯದಾಗಿ ಉದ್ಯೋಗಾವಕಾಶಗಳ ನಿರ್ಮಾಣ. ಸಾರ್ವಜನಿಕ ವೆಚ್ಚದ ಅತ್ಯಂತ ಮಹತ್ವದ ಉದ್ದೇಶವೆಂದರೆ ದೇಶದಲ್ಲಿ ಅತ್ಯಧಿಕ ಜನರಿಗೆ ಉದ್ಯೋಗವನ್ನ ಒದಗಿಸತಕ್ಕಂಥದ್ದು. ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಹಾಗೂ ಆರ್ಥಿಕ ಅಭಿವೃದ್ಧಿ ಸನ್ನಿವೇಶದಲ್ಲಿ ಸಾರ್ವಜನಿಕ ವೆಚ್ಚದ ಮೂಲಕ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಲು ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಳ್ಳತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದನ್ನ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು ಅತಿ ಅವಶ್ಯಕ. ರಸ್ತೆಗಳ ನಿರ್ಮಾಣ ಆಗಿರಬಹುದು, ಸೇತುವೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದಾಗಿರ್ಬೋದು, ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ನೀರಾವರಿ ಕಾಮಗಾರಿಗಳನ್ನು ಸೃಷ್ಟಿಸತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಇತರ ಮೂಲಭೂತ ಕಾಮಗಾರಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಒದಗಿಸಲು ಸರ್ಕಾರ ಧಾರಾಳವಾಗಿ ವೆಚ್ಚವನ್ನ ಮಾಡತಕ್ಕಂಥದ್ದನ್ನು ನೋಡಬಹುದು. ಸರ್ಕಾರ ನಿರುದ್ಯೋಗಿಗಳಿಗೆ ಸಾಮಾಜಿಕ ಸುರಕ್ಷತೆಯ ಒಂದು ಸೌಕರ್ಯಗಳನ್ನು ಒದಗಿಸತಕ್ಕಂಥದ್ದು, ಸಾರ್ವಜನಿಕ ವೆಚ್ಚವನ್ನ ಹೆಚ್ಚಿಸುತ್ತಾ ಹೋಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ತೀವಿ. ಇಷ್ಟು ಹಲವು ಪ್ರಮುಖವಾದಂತಹ ಉದ್ದೇಶಗಳನ್ನು ನಾವು ಕಂಡುಕೊಂಡಿವಿ. ಈಗ ಸಾರ್ವಜನಿಕ ವೆಚ್ಚದ ಪ್ರಕಾರಗಳನ್ನು ನಾವು ನೋಡೋಣ. ಸಾರ್ವಜನಿಕ ಹಣಕಾಸಿನ ಖ್ಯಾತ ಅರ್ಥಶಾಸ್ತ್ರಜ್ಞೆಯಾದಂತಹ ಶ್ರೀಮತಿ ಉರ್ಸುಲಾ ಹಿಕ್ಸ್ ಎಂಬುವರು ಸಾರ್ವಜನಿಕ ವೆಚ್ಚವನ್ನ 4 ಪ್ರಕಾರವಾಗಿ ವಿಂಗಡಣೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಾರ್ವಜನಿಕ ವೆಚ್ಚದ ವಿಂಗಡಣೆಯನ್ನ ಅಡಮ್ ಸ್ಮಿತ್ ರವರು ಸರ್ಕಾರದ ಪ್ರಮುಖ ಕಾರ್ಯಗಳನ್ನ ಆಧರಿಸಿಬಿಟ್ಟು 3 ಪ್ರಕಾರಗಳನ್ನ ವ್ಯಕ್ತಪಡಿಸತಕ್ಕಂಥದ್ದನ್ನು ನಾವು ಇಲ್ಲಿ ಕಲ್ಕೋತೀವಿ. ಮೊದಲನೆಯದಾಗಿ ರಕ್ಷಣಾ ವೆಚ್ಚ. ರಕ್ಷಣಾ ವೆಚ್ಚವೆಂದರೆ ಸರ್ಕಾರ ದೇಶದ ರಕ್ಷಣೆಗಾಗಿ ಸೈನಿಕ ಪಡೆಯಾಗಿರ್ಬೋದು, ಯುದ್ಧ ಸಾಮಗ್ರಿ ಆಗಿರ್ಬೋದು, ಅಂದರೆ ಶಸ್ತ್ರಾಸ್ತ್ರಗಳ ಒಂದು ತಯಾರಿಕೆ ಆಗಿರ್ಬೋದು, ಗಡಿ ರಕ್ಷಣೆ ಆಗಿರ್ಬೋದು, ಮುಂತಾದ ಕಾರ್ಯಗಳಿಗೆ ಮಾಡಿರ್ತಕ್ಕಂತಹ ವೆಚ್ಚ ರಕ್ಷಣಾ ವೆಚ್ಚ ಆಗಿದೆ. ಎರಡನೆಯದಾಗಿ ನಾಗರಿಕ ವೆಚ್ಚ. ನಾಗರಿಕ ವೆಚ್ಚವೆಂದರೆ ಸರ್ಕಾರ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗಳನ್ನ ಕಾಯ್ದುಕೊಳ್ಳಲು ಮತ್ತು ನ್ಯಾಯ ಒದಗಿಸಲು ಮಾಡಿರ್ತಕ್ಕಂತಹ ವೆಚ್ಚಗಳಾಗಿವೆ. ಇದಕ್ಕೆ ಆಡಳಿತ ವೆಚ್ಚ ಎಂದಲೂ ಕೂಡ ಕರೆಯುತ್ತಾರೆ. ಸರ್ಕಾರವು ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಮೇಲೆ ಮಾಡಿರ್ತಕ್ಕಂತಹ ವೆಚ್ಚ ನಾಗರಿಕ ವೆಚ್ಚ ಎಂದು ಪರಿಗಣಿಸಲಾಗುತ್ತದೆ. ಮೂರನೇದಾಗಿ ಆರ್ಥಿಕ ವೆಚ್ಚ. ಆರ್ಥಿಕ ವೆಚ್ಚವೆಂದರೆ ಸರ್ಕಾರ ಆರ್ಥಿಕ ಉದ್ದೇಶಗಳನ್ನು ಸಾಧಿಸಲು ಆರ್ಥಿಕ ಚಟುವಟಿಕೆಗಳ ಮೇಲೆ ಮಾಡಿರ್ತಕ್ಕಂತಹ ವೆಚ್ಚವಾಗಿದೆ. ಕೃಷಿಯಾಗಿರ್ಬೋದು, ಕೈಗಾರಿಕೆ, ಸಾರಿಗೆ ಸಂಪರ್ಕ, ವಾಣಿಜ್ಯ, ವ್ಯಾಪಾರ ಮೊದಲಾದವುಗಳ ಮೇಲೆ ಮಾಡಿರ್ತಕ್ಕಂತಹ ಒಂದು ವೆಚ್ಚ ಆರ್ಥಿಕ ವಲಯಗಳ ಒಂದು ಅಭಿವೃದ್ಧಿಗಾಗಿ ಸರ್ಕಾರ ವೆಚ್ಚವನ್ನ ಮಾಡುತ್ತದೆ. ನಾಲ್ಕನೆಯದಾಗಿ ಸಾಮಾಜಿಕ ವೆಚ್ಚ. ಸಾಮಾಜಿಕ ವೆಚ್ಚವೆಂದರೆ ಸರ್ಕಾರ ಸಾಮಾಜಿಕ ಉದ್ದೇಶಗಳನ್ನು ಸಾಧಿಸಲು ಸಮಾಜದ ಹಿತವರ್ಧನೆಗಾಗಿ ಮಾಡಿರ್ತಕ್ಕಂತಹ ವೆಚ್ಚ ಆಗಿದೆ. ಸಾರ್ವಜನಿಕ ಶಿಕ್ಷಣ ಆಗಿರ್ಬೋದು, ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ಸಾರ್ವಜನಿಕ ಭದ್ರತೆ, ಸಾರ್ವಜನಿಕ ವಿಮೆ, ಕುಡಿಯುವ ನೀರಿನ ಪೂರೈಕೆ, ಕೊಳಚೆ ಪ್ರದೇಶಗಳ ಒಂದು ನಿರ್ಮೂಲನೆ ಆಗಿರ್ಬೋದು ಮೊದಲಾದವುಗಳಿಗೆ ಮಾಡಿರ್ತಕ್ಕಂಥ ವೆಚ್ಚ ಸಾಮಾಜಿಕ ವೆಚ್ಚಗಳಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಹಿಂದಿನ ಕಾಲದಲ್ಲಿ ಸಾರ್ವಜನಿಕ ವೆಚ್ಚವನ್ನ ಉತ್ಪಾದಕ ವೆಚ್ಚ, ಅನುತ್ಪಾದಕ ವೆಚ್ಚ ಎಂದು 2 ಪ್ರಕಾರವಾಗಿ ವಿಂಗಡಣೆ ಮಾಡಲಾಗಿತ್ತು. ಉತ್ಪಾದಕ ವೆಚ್ಚವೆಂದರೆ ದೇಶದ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ವೆಚ್ಚ. ಉತ್ಪಾದಕ ವೆಚ್ಚವೆಂದು ಅದನ್ನ ಪರಿಗಣಿಸ್ತೀವಿ. ಉದಾಹರಣೆಗಾಗಿ ಕೃಷಿ, ಕೈಗಾರಿಕೆ ಆಗಿರ್ಬೋದು, ವ್ಯಾಪಾರ ವಾಣಿಜ್ಯ ಆಗಿರ್ಬೋದು ಮೊದಲಾದವುಗಳ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ವೆಚ್ಚ ಉತ್ಪಾದಕ ವೆಚ್ಚಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ. ಇನ್ನು ಅನುತ್ಪಾದಕ ವೆಚ್ಚ, ದೇಶದ ಗಡಿ ರಕ್ಷಣೆಗೆ ಮಾಡಿದ ವೆಚ್ಚವನ್ನ ಅನುತ್ಪಾದಕ ವೆಚ್ಚವೆಂದು ಪರಿಗಣಿಸಲಾಗುತ್ತದೆ. ಆದರೆ ಈ ವಿಂಗಡಣೆ ಆಧುನಿಕ ಅರ್ಥಶಾಸ್ತ್ರಜ್ಞರು
ಮನ್ನಿಸುವುದಿಲ್ಲ. ಯಾಕಂತಂದ್ರೆ ರಕ್ಷಣಾ ವೆಚ್ಚವೂ ಕೂಡ ಒಂದು ಪ್ರಕಾರದ ಉತ್ಪಾದನಾ ವೆಚ್ಚವೇ ಎಂದು ಅವರು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ದೇಶದ ಜನತೆಗೆ ತಮ್ಮ ವಿತ್ತ ಜೀವಿತಗಳ ಒಂದು ಬಗೆಗೆ ರಕ್ಷಣೆ ಸಿಗದಿದ್ದರೆ ಅವರು ದುಡಿಯಲು ಮನಸ್ಸು ಮಾಡುವುದಿಲ್ಲ. ಆದ್ದರಿಂದ ಇಂದು ಈ ಒಂದು ವಿಂಗಡಣೆಯು ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳುತ್ತಿದೆ ಎಂದು ಅರ್ಥಶಾಸ್ತ್ರಜ್ಞರ ಪ್ರಕಾರ ಅನ್ನೋದು. ಸಾರ್ವಜನಿಕ ವೆಚ್ಚದ ಹೆಚ್ಚಳದ ಕಾರಣಗಳನ್ನು ಕೂಡ ನಾವು ಈಗ ನೋಡೋಣ. ವಿದ್ಯಾರ್ಥಿಗಳೇ, ಇಂದಿನ ರಾಷ್ಟ್ರಗಳು ಹಿಂದಿನ ರಾಷ್ಟ್ರಗಳಂತೆ ಪೊಲೀಸ್ ರಾಷ್ಟ್ರಗಳು ಆಗಿರಲಿಕ್ಕಿಲ್ಲ. ಅವು ಪ್ರಜೆಗಳ ಹಿತಕ್ಕಾಗಿ, ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರಮಿಸುವ ಕಲ್ಯಾಣ ರಾಷ್ಟ್ರಗಳಾಗಿವೆ. ಜನರ ಸೌಖ್ಯತೆಗಾಗಿ ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಕಲ್ಯಾಣ ಸಾಧಿಸತಕ್ಕಂತಹ ಒಂದು ಉದ್ದೇಶಗಳನ್ನ ನಾವಿಲ್ಲಿ ಆರ್ಥಿಕ ಸ್ಥಿರತೆಗಳನ್ನ ಸಾಧಿಸುವ ಒಂದು ಉದ್ದೇಶ ಇಂದಿನ ಸರ್ಕಾರಗಳು ಅನೇಕ ಕಾರ್ಯಗಳನ್ನ ಮಾಡುತ್ತಿರುತ್ತವೆ. ಅವು ವೆಚ್ಚ ಮಿತಿಮೀರಿ ಬೆಳೆಯುತ್ತವೆ. ಇದರಿಂದಾಗಿ ಸಾರ್ವಜನಿಕ ಹಿತದ ಮೇಲೆ ಅನುಕೂಲವಾದ ಪರಿಣಾಮವಾಗುವುದರಿಂದ ಇಂದು ಅದಕ್ಕೆ ಹೆಚ್ಚಿನ ಮಹತ್ವ ಲಭ್ಯ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ಕಲ್ಕೊಳ್ತೀವಿ. ಅದೇ ರೀತಿ ಒಂದನೆಯದಾಗಿ ಪ್ರದೇಶ ಮತ್ತು ಜನಸಂಖ್ಯೆಯಲ್ಲಿ ಹೆಚ್ಚಳ, ಇದು ಕೂಡ ಒಂದು ಕಾರಣ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ. ಇಂದಿನ ರಾಷ್ಟ್ರ ವಿಶಾಲವಾದಂತಹ ಪ್ರದೇಶವನ್ನು ಹೊಂದಿದೆ. ಹಿಂದಿನಂತೆ ಅವು ಸಣ್ಣ ಪ್ರದೇಶಗಳನ್ನು ಹೊಂದಿರಲಿಲ್ಲ. ರಾಷ್ಟ್ರದ ವಿಸ್ತೀರ್ಣ ಹೆಚ್ಚಾದಂತೆ ಸರ್ಕಾರದ ವೆಚ್ಚವೂ ಕೂಡ ಹೆಚ್ಚಾಗುತ್ತಾ ಹೋಗುವುದನ್ನ ಇಂದಿನ ಆಧುನಿಕ ಯುಗದಲ್ಲಿ ಕಂಡುಕೊಳ್ತೀವಿ. ರಾಷ್ಟ್ರದ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು, ಜನಸಂಖ್ಯೆಯ ಹೆಚ್ಚಳದ ಆಧಾರದ ಮೇಲೆ ಸರ್ಕಾರದ ವೆಚ್ಚವೂ ಕೂಡ ವೆಚ್ಚ ಹೆಚ್ಚಿಗೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬೆಲೆಗಳ ಮಟ್ಟದಲ್ಲಿ ಏರಿಕೆ ಎರಡನೆಯದ್ದು. ಹಿಂದಿನ ಕಾಲದಲ್ಲಿ ಬೆಲೆಗಳ ಮಟ್ಟ ಬಹಳ ಕಡಿಮೆ ಇತ್ತು. ಆಗಿನ ಸರ್ಕಾರದ ವೆಚ್ಚವು ಹೆಚ್ಚು ಇರಲಿಲ್ಲ. ಆದರೆ ಇಂದು ಸರಕು ಸೇವೆಗಳ ಒಂದು ಬೆಲೆಗಳು ಏರುತ್ತಲೇ ಇವೆ. ಆದುದರಿಂದ ಸರ್ಕಾರದ ವೆಚ್ಚವು ಅಧಿಕವಾಗುತ್ತಲಿದೆ. ಸರ್ಕಾರದ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಆರ್ಥಿಕ ಕಾರ್ಯಕ್ರಮಗಳ ಒಂದು ವೆಚ್ಚ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮೂರನೇದಾಗಿ ಸಂಪತ್ತಿನ ಹೆಚ್ಚಳ. ಮುಂದುವರೆದ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸಂಪತ್ತು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅಲ್ಲಿನ ಜನರ ಆದಾಯವೂ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗುವುದರಿಂದ ಅವರ ವೆಚ್ಚವೂ ಕೂಡ ಹೆಚ್ಚಾಗಿ ಬೆಲೆಗಳು ಏರಿಕೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಿಂದುಳಿದ ರಾಷ್ಟ್ರಗಳಲ್ಲಿ ಸರ್ಕಾರವು ಆರ್ಥಿಕ ಕಾರ್ಯಗಳ ಮೂಲಕ ಸಂಪತ್ತನ್ನ ಹೆಚ್ಚಿಸಲು ಶ್ರಮಿಸುತ್ತಿದ್ದವು. ಸಂಪತ್ತನ್ನ ಹೆಚ್ಚಿಸಲು ಕೃಷಿ, ಕೈಗಾರಿಕೆ, ಸಾರಿಗೆ ಸಂಪರ್ಕ, ನೀರಾವರಿ, ವಿದ್ಯುತ್ ಪೂರೈಕೆ ಮೊದಲಾದವುಗಳನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ ಸರ್ಕಾರದ ವೆಚ್ಚವು ಹೆಚ್ಚಿಗೆ ಆಗುವುದನ್ನು ನೋಡ್ತೀವಿ. ನಾಲ್ಕನೇದ್ದು ರಕ್ಷಣಾ ವೆಚ್ಚ. ಪ್ರತಿಯೊಂದು ರಾಷ್ಟ್ರ ಇಂದು ಯುದ್ಧದ ಸಿದ್ಧತೆಗಾಗಿ ಮತ್ತು ರಕ್ಷಣೆಗಾಗಿ ಅಪಾರ ವೆಚ್ಚವನ್ನ ಮಾಡುವುದನ್ನು ನಾವು ನೋಡ್ತೀವಿ. ಅನೇಕ ರಾಷ್ಟ್ರಗಳಲ್ಲಿ ರಕ್ಷಣಾ ವೆಚ್ಚವು ಆದಾಯದ ಮುಕ್ಕಾಲು ಭಾಗದಷ್ಟು ಇರತಕ್ಕಂಥದ್ದನ್ನು ನೋಡಬಹುದು. ಯುದ್ಧಕ್ಕೆ ಬಳಸ್ತಕ್ಕಂಥ ಉಪಕರಣಗಳಾಗಿರ್ಬೋದು ಮತ್ತು ಶಸ್ತ್ರಾಸ್ತ್ರಗಳ ಬೆಲೆಗಳು ಇಂದು ಮಿತಿಮೀರಿ ಏರಿಕೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಭೂಜಲ, ವಾಯುಪಡೆಗಳು ಭಾರಿ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರತಕ್ಕಂಥದ್ದನ್ನು ಕಾಣುತ್ತೀವಿ. ಸರ್ಕಾರ ನಿವೃತ್ತಿ ಹೊಂದಿರತಕ್ಕಂತಹ ಸೈನಿಕರ ಮೇಲೆ, ಯುದ್ಧದಲ್ಲಿ ಮಡಿದವರ ಅವಲಂಬಿತರ ಮೇಲೆ ಮತ್ತು ಯುದ್ಧದ ಸನ್ನಿವೇಶದಲ್ಲಿ ತೆಗೆದುಕೊಂಡಂತಹ ಸಾಲದ ಮೇಲಿನ ಬಡ್ಡಿಯನ್ನ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಮಾಡಬೇಕಾಗುತ್ತದೆ. ಈ ರೀತಿ ಯುದ್ಧವಿಲ್ಲದಿದ್ದರೂ ಯುದ್ಧಕ್ಕಾಗಿ ಯಾವಾಗಲೂ ಕೂಡ ಸದಾ ಸಿದ್ಧರಾಗಿರಬೇಕಾಗಿರುತ್ತದೆ. ಸಾರ್ವಜನಿಕ ವೆಚ್ಚ ಇಂದು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿರುವುದನ್ನ ನಾವು ಈಗ ಗಮನದಲ್ಲಿ ತೆಗೆದುಕೊಳ್ತೀವಿ. ಅದೇ ರೀತಿ ಐದನೇದಾಗಿ ಪ್ರಜಾಪ್ರಭುತ್ವ ಪದ್ಧತಿ. ಇತ್ತೀಚೆಗೆ ಪ್ರಜಾಪ್ರಭುತ್ವವು ಬೆಳೆಯುತ್ತಾ ಇರುವುದರಿಂದ ಅದೂ ಸಹ ಸಾರ್ವಜನಿಕ ವೆಚ್ಚ ಹೆಚ್ಚಳಕ್ಕೆ ಕಾರಣವಾಗಿದೆ. ಪ್ರಜಾಪ್ರಭುತ್ವ ಹೊಂದಿರತಕ್ಕಂತಹ ರಾಷ್ಟ್ರಗಳಲ್ಲಿ ಚುನಾವಣೆಗಳು, ಶಾಸಕಾಂಗಗಳು, ಮಂತ್ರಿಮಂಡಲಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು ಹೀಗೆ ಮೊದಲಾದವರ ಮೇಲೆ ಸರ್ಕಾರ ಅಪಾರ ಹಣವನ್ನ ವೆಚ್ಚ ಮಾಡಬೇಕಾಗುತ್ತದೆ. ಸಂಯುಕ್ತ ರಾಷ್ಟ್ರ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಆಗಿರ್ಬೋದು, ವಿಶ್ವ ಬ್ಯಾಂಕ್ ಆಗಿರ್ಬೋದು ಮೊದಲಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯತ್ವಕ್ಕಾಗಿ ಸರ್ಕಾರ ತನ್ನ ವಂತಿಗೆಯನ್ನ ಸಲ್ಲಿಸಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ವೆಚ್ಚವು ಇಂದು ಒಂದೇ ಸವನೆ ಏರಿಕೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಲ್ಕೊಳ್ತೀವಿ. ಆರನೇದಾಗಿ ಸಾಮಾಜಿಕ ಭದ್ರತೆ. ಆಧುನಿಕ ಸರ್ಕಾರಗಳು ಸಾರ್ವಜನಿಕ ಹಿತಕ್ಕಾಗಿ ಕೆಲವು ಸಾಮಾಜಿಕ ಭದ್ರತೆಯ ಕ್ರಮಗಳನ್ನು ಕೈಗೊಂಡಿರುತ್ತವೆ. ಉಚಿತ ಶಿಕ್ಷಣ ಆಗಿರಬಹುದು, ವೈದ್ಯಕೀಯ ಸೌಲಭ್ಯ ಆಗಿರಬಹುದು, ನಿರುದ್ಯೋಗಿಗಳಿಗೆ ಸಹಾಯಧನ, ವೃದ್ಧಾಪ್ಯ ವೇತನ, ನಿರ್ಗತಿಕರಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು, ಬಡವರಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಇವೇ ಮೊದಲಾದವುಗಳಿಗಾಗಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡುತ್ತಿದೆ.
ಆದ ಕಾರಣ ಸಾರ್ವಜನಿಕ ವೆಚ್ಚವು ಇಂದಿನ ಆಧುನಿಕ ಯುಗದಲ್ಲಿ ಏರಿಕೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕನ್ಕೊಳ್ತೀವಿ. 7ನೇದಾಗಿ ಆರ್ಥಿಕ ಅಭಿವೃದ್ಧಿ. ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಸಾಧಿಸಿ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ಬೃಹತ್ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡಬೇಕಾಗುತ್ತದೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ಸರ್ಕಾರ ತ್ವರಿತಗತಿಯ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವ ದೃಷ್ಟಿಯಿಂದಾಗಿ ಆರ್ಥಿಕ ಕಾರ್ಯಕ್ರಮಗಳಿಗಾಗಿ ಭಾರೀ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡಬೇಕಾಗಿರುವುದರಿಂದ ಇಂದಿನ ಆಧುನಿಕ ಯುಗದಲ್ಲಿ ಸರ್ಕಾರದ ಒಂದು ಸಾರ್ವಜನಿಕ ವೆಚ್ಚದ ಪ್ರಮಾಣ ಅಧಿಕ ಆಗ್ತಕ್ಕಂತಹ ಒಂದು ಕಾರಣವನ್ನು ನಾವು ಇಲ್ಲಿ ಕಾಣ್ತೀವಿ. 8ನೇದಾಗಿ ಕಲ್ಯಾಣ ರಾಷ್ಟ್ರದ ನಿರ್ಮಾಣ. ಸಾರ್ವಜನಿಕ ಹಿತವನ್ನ ಸಾಧಿಸುವ ದೃಷ್ಟಿಯಿಂದಾಗಿ ಸರ್ಕಾರ ಇಂದು ಅನೇಕ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಿಂದಾಗಿ ಸಾರ್ವಜನಿಕ ವೆಚ್ಚದ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಅಧಿಕ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. 9ನೇದಾಗಿ ಆಡಳಿತದ ವೆಚ್ಚದಲ್ಲಿ ಹೆಚ್ಚಳ. ಸರ್ಕಾರದ ಕರ್ತವ್ಯಗಳು ಹೆಚ್ಚಾದಂತೆ ಅವುಗಳನ್ನ ಸಮರ್ಪಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ದೊಡ್ಡ ಪ್ರಮಾಣದ ಒಂದು ಸಿಬ್ಬಂದಿಯೇ ಬೇಕಾಗುತ್ತದೆ. ಸರ್ಕಾರಿ ನೌಕರರ ವೇತನ ಶ್ರೇಣಿಗಳನ್ನ ಆಗಾಗ್ಗೆ ಪುನರ್ ವಿಮರ್ಶೆ ಮಾಡಬೇಕಾಗುತ್ತದೆ. ಅವರ ವೇತನ ಭತ್ಯೆ ಮೊದಲಾದವುಗಳನ್ನ ಬಹಳಷ್ಟು ಹೆಚ್ಚಾಗಿವೆ. ಆದ್ದರಿಂದ ಸರ್ಕಾರದ ಆಡಳಿತ ವೆಚ್ಚವೂ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನು ಸಾರ್ವಜನಿಕ ವೆಚ್ಚದ ತತ್ವಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಸರ್ಕಾರವು ತಾನು ಗಳಿಸಿರ್ತಕ್ಕಂಥ ಆದಾಯವನ್ನ ತಾನು ಮನ ಬಂದಂತೆ ವೆಚ್ಚ ಮಾಡದೇ ಇರತಕ್ಕಂಥದನ್ನು ನಾವು ನೋಡ್ತೀವಿ. ಸರ್ಕಾರ ಅದು ವೆಚ್ಚ ಮಾಡುವ ಪ್ರತಿಯೊಂದು ರೂಪಾಯಿಯಿಂದಲೂ ಸಮಾಜಕ್ಕೆ ಹಿತ ಆಗುವಂತಿರಬೇಕಾಗುತ್ತದೆ. ಸರ್ಕಾರ ತನ್ನ ಆದಾಯವನ್ನ ಹೇಗೆ ಆದರ್ಶಮಯವಾಗಿ ವೆಚ್ಚ ಮಾಡಬೇಕೆಂಬ ಬಗ್ಗೆ ಅರ್ಥಶಾಸ್ತ್ರಜ್ಞರು ಹಲವು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಸಮಾಜದ ಪರಮಹಿತ ಸಿದ್ಧಾಂತ, 2ನೇದಾಗಿ ಮಿತವ್ಯಯದ ಸಿದ್ಧಾಂತ, 3ನೇದಾಗಿ ಅನುಮತಿ, 4ನೇದಾಗಿ ಸ್ಥಿತಿಸ್ಥಾಪಕತ್ವ, 5ನೇದಾಗಿ ಉತ್ಪಾದನೆ ಮತ್ತು ವಿತರಣೆ. ಈ ತರನಾಗಿ ಸಾರ್ವಜನಿಕ ವೆಚ್ಚದ ತತ್ವಗಳನ್ನ ಅರ್ಥಶಾಸ್ತ್ರಜ್ಞರು ಸಿದ್ಧಾಂತಗಳ ಮೂಲಕ ಹೊರಡಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಾನು ನನಗೆ ತಿಳಿದಂತಹ ಕೆಲವೊಂದಿಷ್ಟು ಸಾರ್ವಜನಿಕ ಒಂದು ವೆಚ್ಚದ ಬಗ್ಗೆ ಹಲವು ವಿಷಯಗಳನ್ನ ತಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಅದಕ್ಕಾಗಿ ಅವುಗಳನ್ನ ಸದುಪಯೋಗಪಡಿಸಿಕೊಂಡು ತಮ್ಮ ಒಂದು ಪದವಿಯ ಒಂದು ಫಲಿತಾಂಶವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದನ್ನ ಆಶಯದೊಂದಿಗೆ ನಾನು ಇಲ್ಲಿ ನನ್ನ ಒಂದು ಉಪನ್ಯಾಸವನ್ನ ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ.